ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಕಡೆ ಮಿರ್ಚಿ ಬಜ್ಜಿನ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ನಮ್ಮ ಕಡೆ ಮಿರ್ಚಿ ಬಜ್ಜಿ ತುಂಬಾ ಫೇಮಸ್ ಅಲ್ವಾ. ನೋಡಿ ಅದೇ ಥರ ನಾವು ಕೂಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಅಥವಾ ಒಂದು ಪಾತ್ರೆನ ತಗೊಳ್ಳಿ. ಅದಕ್ಕೆ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅಂದರೆ ಬಜ್ಜಿ ಮಾಡ್ತೀವಲ್ವ, ಕಡಲೆ ಹಿಟ್ಟು ಅದನ್ನು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಚೆನ್ನಾಗಿದ್ದರೆ ಬಜ್ಜಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ದಿನ ಇಟ್ಟಿರೋ ಕಡಲೆ ಹಿಟ್ಟನ್ನೇನಾದರೂ ನೀವು ಯೂಸ್ ಮಾಡಿಕೊಂಡ್ರೆ ಬಜ್ಜಿ ಚೆನ್ನಾಗಿ ಬರಲ್ಲ. ಸೊ ತುಂಬಾ ಪ್ಯೂರ್ ಆಗಿರೋ ಒಂದು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಹಿಟ್ಟು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಮತ್ತೆ ಬೇಕಿದ್ರೂ ನಾವು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಬೋದು ಅಲ್ವಾ. ಇವಾಗ ಇದಕ್ಕೆ ನಾನು ಅಜ್ವಾನ ಮತ್ತು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ. ಅಜ್ವಾನ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಹೊಟ್ಟೆ ನೋವು ಆ ಥರ ಯಾವುದು ಕೂಡ ಬರಲ್ಲ. ನೋಡಿ ಈ ಥರ ತೆಗ್ಬಿಟ್ಟು ಅಜ್ವಾನನ ಹಾಕ್ಕೊಳ್ಳಿ. ನೀವು ಜೀರಿಗೆ ಬೇಕಂದ್ರೂ ಕೂಡ ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಎಷ್ಟಿದೆ ನೋಡಿಕೊಂಡು ನೀವು ಅದಕ್ಕೆ ಮಿಕ್ಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನು ಇವಾಗ ನೋಡಿ ನೀರು ಹಾಕ್ಕೊಂಡು ಈ ಥರ ಸ್ಪೂನಿಂದ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕೈಯಿಂದನೂ ಕಲಿಸ್ಕೊಳ್ಬೋದು. ನಾನು ಸ್ಪೂನಿಂದನೇ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಟ್ಟಿರೋದ್ರಿಂದ ನೋಡಿ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಆಮೇಲೆ ಕೈಯಿಂದ ಕಲಿಸ್ಕೊಳ್ತೀನಿ. ಕೈಯಿಂದ ಕಲಿಸಿದ್ರೇ ಸೊ ಬಜ್ಜಿ ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಲ್ವಾ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಜ್ಜಿ ಮಾಡೋಕ್ಕೆ ಯಾವ ಟೆಕ್ಸ್ಚರಲ್ಲಿ ಇಡಬೇಕೋ ಅದರಲ್ಲಿ ನೀವು ಅದನ್ನು ಕಲಿಸ್ಕೊಳ್ಬೇಕು. ಜಾಸ್ತಿ ನೀರು ಕೂಡ ಮಾಡ್ಕೊಡೋಕೆ ಹೋಗಬೇಡಿ, ಗಟ್ಟಿ ಕೂಡ ಆಗಬಾರ್ದು. ಹಿಟ್ಟು ಒಂದು ಹದದಲ್ಲಿ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಸೊ ಇದೇ ಥರ ನೀವು ಈ ಪೇಸ್ಟ್ ಥರ ಇರಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಗಂಟಿಲ್ದಂಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಉಪ್ಪೇನಾದರೂ ಕಮ್ಮಿ ಅನಿಸಿದರೆ ಇವಾಗೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ನಾನಿವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿರೋದ್ರಿಂದ ನೋಡಿ ಇಲ್ಲಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೋಡಿ ಈ ಥರ ಉದ್ದುದ್ದ ಇರೋ ಮೆಣಸಿನ್ಕಾಯಿನ ತೊಗೊಂಡು ಕೊನೆ ತುದಿಯಲ್ಲಿರೋದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡಿ. ಅಂದರೆ ಎಣ್ಣೆಲಿ ಹಾಕಿದ್ರೆ ಅದು ಸಿಡಿಯೋದಿಲ್ಲ. ಸೊ ಎಲ್ಲ ಮೆಣಸಿನ್ಕಾಯಿಗೂ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಅದೇ ಥರ ಮಾಡ್ಕೊಳ್ಳಿ. ನಾನಿವಾಗ ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿರೋದ್ರಿಂದ ಖಾರದ ಪುಡಿಯನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ನಾನಿಲ್ಲೇ ಹಾಕ್ಕೊಂಡಿಲ್ಲ. ನೋಡಿ ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಕ್ಕೆ ಬಿಡೋಣ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ನೀವು ಬಜ್ಜಿನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಾಗುತ್ತಂದರೆ ಬಜ್ಜಿ ಹಾಕಿದ ತಕ್ಷಣವೇ ಅದು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಮೇಲೆ ಅಷ್ಟೇ ಫ್ರೈ ಆಗಿರುತ್ತೆ, ಒಳಗಡೆ ಡೀಪ್ ಫ್ರೈ ಆಗಿರೋದಿಲ್ಲ. ಸೊ ಯಾವಾಗಲೂ ನೀವು ಬಜ್ಜಿ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಒಳಗಡೆ ಹಿಟ್ಟಿಟ್ಟಾಗಿರೋದಿಲ್ಲ, ಎಲ್ಲನೂ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ ಇವಾಗ ಮೆಣಸಿನ್ಕಾಯಿನ ತೊಗೊಂಡು ಈ ಥರ ಹಿಟ್ಟಲ್ಲಿ ಎದ್ಕೊಂಡು ಸೊ ಎಣ್ಣೆ ಬಿಸಿ ಆದಮೇಲೆ ಈ ಥರ ನೀವು ಬಜ್ಜಿ ಹಾಕ್ಕೊಳ್ಬೇಕು. ನೋಡಿ ಇವಾಗ ನಿಧಾನಕ್ಕೆ ಬಜ್ಜಿ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಅಂದರೆ ಚೆನ್ನಾಗಿ ಬಜ್ಜಿ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇಲ್ಲಾಂದರೆ ಮೇಲೆ ಮಾತ್ರ ಫ್ರೈ ಆಗಿಬಿಟ್ಟು ಒಳಗಡೆ ಹಿಟ್ಟಿಟ್ಟು ಉಳಿದ್ಬಿಡುತ್ತೆ. ಹಾಗೆ ನಿಧಾನಕ್ಕೆ ನೀವು ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಬಜ್ಜಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಒಂದ್ಸರಿ ಈ ಥರ ಟ್ರೈ ಮಾಡ್ಕೊಂಡು ನೋಡಿ. ಇವಾಗ ಇದು ಚೆನ್ನಾಗಿ ಕೆಳಗಡೆ ಎಲ್ಲ ಫ್ರೈ ಆದಮೇಲೆ ನಾವು ಇದನ್ನು ಉಲ್ಟಾ ಮಾಡಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಜಾಸ್ತಿ ಫ್ಲೇಮಲ್ಲಿ ಇಟ್ಕೋಬಾರ್ದು, ಬೇಗನೆ ಫ್ರೈ ಆಗಿಬಿಡುತ್ತೆ. ಬಟ್ ಒಳಗಡೆ ಹಿಟ್ಟಿಟ್ಟು ಹಾಗೆ ಉಳಿದ್ಬಿಡುತ್ತೆ. ಸೊ ನಿಧಾನ ಫ್ರೈ ಮಾಡ್ಕೊಳ್ಳಿ, ಪರವಾಗಿಲ್ಲ. ಒಳಗಡೆ ಎಲ್ಲ ಫ್ರೈ ಆಗಬೇಕು. ಅಂದರೆ ಕ್ರಿಸ್ಪಿ ಆಗಿರುತ್ತೆ, ಸಾಫ್ಟ್ ಆಗಿರಲ್ಲ ಬಜ್ಜಿ. ನೋಡಿ ಈ ಥರ ನಿಧಾನ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ನೀವು. ಅಂದರೆ ಒಳಗಡೆ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಫ್ರೈ ಆಗ್ತಾಯಿದೆ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು. ನೋಡಿ ಇವಾಗ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿದರೆ
ರೆಸಿಪಿ ಯಾವ ರೀತಿ ಬಂತಂತ ಕಮೆಂಟ್ ಹಾಕಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಚಾನಲ್ಗೆ. ನೋಡಿ ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ನಾವು ಇದನ್ನು ತೆಕ್ಕೊಳ್ಳೋಣ. ನೋಡಿದ್ರು ಅಲ್ವಾ ಈ ಥರ ಟೇಸ್ಟಿಯಾಗಿರೋ ಮಿರ್ಚಿ ಬಜ್ಜಿನೆಲ್ಲ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಯಾವ ಥರ ಬಂದು